ಎಲ್ಲ ವಿದ್ಯಾರ್ಥಿಗಳಿಗೂ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ಒಂದು ಕನ್ನಡ ಚಟುವಟಿಕೆಯನ್ನು ನಾವು ನೋಡೋಣ. ಇದು ಹುಬ್ಬಳ್ಳಿಯ ರೋಟರಿ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಿದಂಥ ಕನ್ನಡ ಚಟುವಟಿಕೆ. ಬುದ್ಧನ ಕುರಿತಾಗಿ ಒಂದು ನೀತಿ ಕಥೆಯನ್ನು, ನಿಜವಾಗಿ ನಡೆದಂತಹ ನೀತಿ ಕಥೆಯನ್ನು ಬರೆಯಲು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ವಿದ್ಯಾರ್ಥಿ ಬರೆದದ್ದನ್ನು ನಿಮಗೆ ಈ ಚಟುವಟಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದರಿಂದ ನಿಮ್ಮ ಸ್ಕೂಲ್ನಲ್ಲಿ ಕೂಡ ಈ ರೀತಿ ಚಟುವಟಿಕೆಯನ್ನು ಮಾಡಲು ತಿಳಿಸಿದರೆ ನಿಮಗೆ ಅದರಿಂದ ಯಾವ ರೀತಿ ಮಾಡಬೇಕು ಅನ್ನೋದು ತಿಳಿತದೆ ಅಂತ ಅಂದ್ಕೊಂಡು ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಬುದ್ಧ ಮತ್ತು ಅಂಗುಲಿಮಾಲ. ಒಂದು ಬುದ್ಧನ ಚಿತ್ರವನ್ನು ಕಲೆಕ್ಟ್ ಮಾಡಿ ಇಲ್ಲಿ ಅಂಟಿಸಲಾಗಿದೆ. ಕೆಳಗಡೆ ಬುದ್ಧ ಮತ್ತು ಅಂಗುಲಿಮಾಲನ ನಡುವೆ ನಡೆದಂತಹ ಒಂದು ಕಥೆಯನ್ನು ಕೆಳಗೆ ನೀಡಲಾಗಿದೆ. ಬುದ್ಧ ಸಂಚರಿಸುತ್ತಲೇ ಕೋಸಲ ದೇಶಕ್ಕೆ ಒಮ್ಮೆ ಬರುತ್ತಾನೆ. ಕೋಸಲ ರಾಜ್ಯದ ದಟ್ಟ ಅರಣ್ಯದತ್ತ ಅವನು ಪ್ರಯಾಣ ಬೆಳೆಸಲು ಉದ್ಯುಕ್ತನಾಗುತ್ತಾನೆ. ಆಗ ಊರ ಮಂದಿ ಬುದ್ಧನಿಗೆ ಅರಣ್ಯದತ್ತ ಹೋಗದಂತೆ ತಾಕೀತು ಮಾಡಿದರು. ಕಾರಣ, ಆ ದಟ್ಟಾರಣ್ಯದಲ್ಲಿ ಅಂಗುಲಿಮಾಲನೆಂಬ ದುರುಳ ರಕ್ಕಸನಿದ್ದಾನೆ. ಆ ದಾರಿಯಲ್ಲಿ ಪ್ರಯಾಣಿಸುವವರನ್ನು ಸಿಗುದು ಕೊಂದು ತಿನ್ನುತ್ತಾನೆ. ಸಿಗುವುದು ಅಂತ ಬರೆದಿದ್ದಾರೆ, ಸಿಗುದು ಅಥವಾ ಸಿಗಿದು ಅಂತ ಬರಿಬೋದು ನೀವು. ನಂತರ ಅವರ ಬೆರಳನ್ನು ಮಾಲೆಯಾಗಿ ಹಾಕಿಕೊಳ್ಳುತ್ತಾನೆ. ನೋಡಿ, ಅಂಗುಲಿಮಾಲ ಎಂಬ ರಕ್ಕಸನು ದಾರಿಯಲ್ಲಿ ಹೋಗುತ್ತಿರುವಂಥ ಪ್ರಯಾಣಿಕರನ್ನು ಕೊಂದು ತಿಂದು ಅವರ ಬೆರಳುಗಳನ್ನು ಮಾಲೆಯಾಗಿ ಹಾಕಿಕೊಳ್ಳುವುದು ಅವನ ಅಭ್ಯಾಸ. ಅಷ್ಟೊಂದು ದುಷ್ಟನಾದ ರಾಕ್ಷಸ ಆತ. ಅವನಿಗೆ ಯಾರೊಬ್ಬರು ಭಯವೂ ಇಲ್ಲ ಎನ್ನುತ್ತಾರೆ ಊರ ಹಿರಿಯರು. ಅಂಗುಲಿಮಾಲನನ್ನು ಹಿಡಿಯುವ ರಾಜನ ಪ್ರಯತ್ನಗಳು ಫಲಿಸಿಲ್ಲ. ಅಂದರೆ ಇದುವರೆಗೆ ಅನೇಕ ಪ್ರಯತ್ನಗಳನ್ನು ರಾಜನು ಮಾಡಿದ್ದಾನೆ. ಆದರೆ ಅವನನ್ನು ಹಿಡಿಯುವ ಪ್ರಯತ್ನ ಇನ್ನೂ ಫಲ ಕೊಟ್ಟಿಲ್ಲ. ಜನರ ಮಾತಿಗೆ ಗೌತಮ ಬುದ್ಧರು ಕಿವಿಗೊಡುವುದಿಲ್ಲ. ಜನರ ಮಾತಿಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗೌತಮ ಬುದ್ಧ ನೇರವಾಗಿ ಅಂಗುಲಿಮಾಲನಿರುವ ಕಾಡಿನೊಳಗೆ ಪ್ರವೇಶಿಸುತ್ತಾನೆ. ಸ್ವತಃ ಅಂಗುಲಿಮಾಲ ಎದುರುಗಡೆ ಬಂದರೂ ಧೃತಿಗೆಡುವುದಿಲ್ಲ. ಎಂದಿನ ಶಾಂತತೆ ಮಂದಹಾಸವನ್ನು ಮನದಲ್ಲಿ ಮಿನುಗಿಸುತ್ತಾರೆ. ಇವನ್ಯಾರು? ರುದ್ರ ಭಯಂಕರನಾದ ನನ್ನ ಕಣ್ಮುಂದೆ ಸುಳಿದರೂ ಹಸನ್ಮುಖನಾಗಿದ್ದಾನಲ್ಲ ಎಂದು ಅಂದುಕೊಳ್ಳುತ್ತಾನೆ ಅಂಗುಲಿಮಾಲ. ಅಂದರೆ ನಾನಿಷ್ಟೊಂದು ಭಯಂಕರನಾಗಿದ್ದೀನಿ, ನನ್ನನ್ನು ನೋಡಿದರೂ ಕೂಡ ಈತ ಮುಖದಲ್ಲಿ ನಗು ಇದೆ, ಮಂದಹಾಸ ಇದೆ, ಎಷ್ಟೊಂದು ಹಸನ್ಮುಖನಾಗಿದ್ದಾನಲ್ಲ ಈತ, ನನ್ನನ್ನು ನೋಡಿ ಹೆದರ್ತಾ ಇಲ್ಲ ಅಂತ ಅಂಗುಲಿಮಾಲ ಅನ್ಕೋತಾನೆ. ಅವನು ತನ್ನ 1,000ನೇ ಕೊಲೆಗಾಗಿ ಕಾಯುತ್ತಿದ್ದ. ಅಂದರೆ ಇದು 1,000ದ ಕೊಲೆ ಅವನಿಗೆ. ಈಗಾಗಲೇ 999 ಕೊಲೆಗಳನ್ನು ಆತ ಮಾಡಿದ್ದಾನೆ. ನೀನು 1,000 ಬೆರಳಿನ ಹಾರವನ್ನು ಕೊರಳಿಗೆ ಹಾಕಿಕೊಂಡ್ರೆ ಅದರಿಂದ ನೀನು ಬೇಕಾಗಿರುವುದನ್ನು ಸಾಧಿಸಬಹುದು ಎಂದು ಅವನಿಗೆ ಯಾರೋ ಹೇಳಿ ತಪ್ಪು ದಾರಿ ಹಿಡಿಸುತ್ತಾರೆ. ಅಂದರೆ ಆ ಅಂಗುಲಿಮಾಲನಿಗೆ ಯಾರೋ ಹೇಳಿದ್ರಂತೆ, ನೀನು 1,000 ಜನರನ್ನು ಕೊಂದು ಅವರ ಬೆರಳಿನ ಹಾರವನ್ನು ನೀನು ಕೊರಳಿಗೆ ಹಾಕಿಕೊಂಡ್ರೆ ನಿನಗೆ ಬೇಕಾಗಿರುವುದನ್ನು ನೀನು ಸಾಧಿಸಬಹುದು ಅಂತ. ಅಂದರೆ ಆ ರಾಕ್ಷಸನಿಗೂ ಕೂಡ ತಪ್ಪು ದಾರಿ ಎಳೆಯುವವರು ಇದ್ದರು. ಆದ ಕಾರಣ ಆತ 1,000ನೇ ಕೊಲೆಗಾಗಿ, ಬಲಿಗಾಗಿ ಕಾಯ್ತಾ ಇದ್ದ. ಬುದ್ಧನ ಮುಖ ನೋಡಿ ಅವನಿಗೆ ಕ್ಷಣದವರೆಗೆ ಬುದ್ಧನನ್ನು ಕೊಲ್ಲಬೇಕೆಂದು ಮರೆತು ಹೋಗ್ತದೆ. ಅಂದರೆ ಬುದ್ಧನ ಮುಖ ಅಷ್ಟೊಂದು ಒಂದು ಪ್ರಕಾಶಮಾನವಾಗಿತ್ತು, ಒಂದು ಹಸನ್ಮುಖ ಇತ್ತು. ಅವರ ಮುಖದಲ್ಲಿ ಅಷ್ಟೊಂದು ತೇಜಸ್ಸು ಇತ್ತು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅವರ ಮುಖವನ್ನು ನೋಡಿದರೆ, ಬುದ್ಧನ ಮುಖವನ್ನು ನೋಡಿದರೆ ಯಾರಿಗೂ ಆತನನ್ನು ಕೊಲ್ಲಬೇಕು ಅಂತ ಮನಸ್ಸಾಗ್ತಿರಲಿಲ್ಲ. ಅಂಥ ಅಂಗುಲಿಮಾಲನಂಥ ದುಷ್ಟ ರಾಕ್ಷಸನಿಗೂ ಕೂಡ ಅವನನ್ನು ಕೊಲ್ಲಬೇಕು ಎಂದು ಮನಸ್ಸಾಗಲೇ ಇಲ್ಲ.
ಅದಕ್ಕೆ ಅಂಗುಲಿಮಾಲ ಮುಂದಿನಿಂದ ಬರುವುದಿಲ್ಲ, ಹಿಂದಿನಿಂದ ದಾಳಿ ಮಾಡಲು ಯೋಚಿಸುತ್ತಾನೆ. ಅಂಗುಲಿಮಾಲ ಬುದ್ಧನ ಹಿಂದೆ ಓಡಲು ಪ್ರಯತ್ನಿಸಿದ. ಅವನು ಎಷ್ಟೇ ಓಡಿದರೂ ಬುದ್ಧನನ್ನು ಹಿಡಿಯಲಾಗಲಿಲ್ಲ. ಓಡಿ ಓಡಿ ಸುಸ್ತಾಗಿ ಅವನು ಬುದ್ಧನಿಗೆ, ಓ ಸನ್ಯಾಸಿಯೇ ನಿಲ್ಲು ಎಂದನು. ಅಂದರೆ ಅವನು ಅಷ್ಟೊಂದು ದೊಡ್ಡ ರಾಕ್ಷಸನಾಗಿದ್ದರೂ ಕೂಡ ಬುದ್ಧನ ಹಿಂದೆ ಓಡಲಿಕ್ಕೆ ಅವನಿಗೆ ಆಗಲಿಲ್ಲ. ಅವನು ಎಷ್ಟೋ ಓಡಿದ್ರೂ ಬುದ್ಧ ಸಿಗ್ತಾನೇ ಇಲ್ಲ ಅವನಿಗೆ. ಕೊನೆಗೆ ಅವನು ಹೇಳ್ತಾನೆ, ಓ ಸನ್ಯಾಸಿಯೇ ನಿಲ್ಲು ಅಂತ. ಆಗ ಬುದ್ಧ, ನೀನು ಇದನ್ನೆಲ್ಲ ನಿಲ್ಲಿಸುವ ಸಮಯ ಬಂದಿದೆ ಎಂದು ಮನವರಿಕೆ ಮಾಡಿಸುತ್ತಾರೆ. ನೀನು ಇದೆಲ್ಲ ನಿನ್ನ ದುಷ್ಟತನವನ್ನು ನಿಲ್ಲಿಸುವಂತಹ ಸಮಯ ಬಂದಿದೆ ಅಂತ ಆ ಅಂಗುಲಿಮಾಲನಿಗೆ ಮನವರಿಕೆ ಮಾಡ್ತಾರೆ. ಅಂಗುಲಿಮಾಲ ತನ್ನೆಲ್ಲ ತಪ್ಪುಗಳನ್ನು ಮನ್ನಿಸುವಂತೆ ಕ್ಷಮೆ ಯಾಚಿಸಿ ಕೈಯ ಮುಗಿಯುತ್ತಾನೆ. ಅಂದರೆ ಅವನು ಬುದ್ಧನಿಗೆ ಶರಣಾಗ್ತಾನೆ. ನನ್ನ ಎಲ್ಲ ತಪ್ಪುಗಳನ್ನು ಮನ್ನಿಸು ಅಂತಂದು ಕ್ಷಮೆ ಯಾಚಿಸಿ ಕೈಯ ಮುಗಿಯುತ್ತಾನೆ. ತನಗೆ ಕೂಡ ಇದೇ ರೀತಿ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷ ಸಿಗುವಂತೆ ಮಾಡಬೇಕು ಎಂದು ಅಂಗಲಾಚಿಕೊಂಡ. ಆ ಬಳಿಕ ಬುದ್ಧ ವಾಸಿಸುತ್ತಿದ್ದ ಆಶ್ರಮದಲ್ಲಿ ಅಂಗುಲಿಮಾಲ ಕೂಡ ವಾಸಿಸಲು ಆರಂಭಿಸಿದ. ಅಂದರೆ ನಂತರ ಆತ ಬುದ್ಧನ ಅನುಯಾಯಿಯಾಗಿ ಅವನ ಶಿಷ್ಯನಾಗಿ ಅವನ ಆಶ್ರಮದಲ್ಲೇ ವಾಸಿಸಲು ಪ್ರಾರಂಭಿಸುತ್ತಾನೆ. ಈ ಕತೆ ನಿಮಗೆಲ್ಲ ಅರ್ಥವಾಯಿತು ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಚಟುವಟಿಕೆಯಾಗಿ ಬರೆಯಬಹುದು. ಇದರಿಂದ ಚಟುವಟಿಕೆಗಳನ್ನು ಯಾವ ರೀತಿ ಬರೆಯಬೇಕು ಎನ್ನುವುದು ನಿಮಗೆ ತಿಳಿದಿದೆ. ಇದು ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವಂದನೆಗಳು. ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ.